ನಾವು ಇಲ್ಲಿ ಬೇಲೂರು ತಾಲೂಕು ಹಿರಿಗಡ್ಡೆ ಗ್ರಾಮದವರು. ಇಲ್ಲಿ ಮೊದಲೇ ಜನಗಳ ಲೇಬರ್ ಸಮಸ್ಯೆ, ಇದರಲ್ಲೂ ರೈತರೆಲ್ಲ ಒಗ್ಗೂಡ್ಕೊಂಡು ಏನೋ ಕೃಷಿ ಭತ್ತ ಬೆಳೆದ್ರೆ ಕಟಾವು ಮಾಡೋಕ್ಕಂತ ಬಂದಿರೋದು. ಒಂದು ಒಂಟಿ ಆನೆ ಆಡಾಗಲೇ ಇಲ್ಲಿ ರೈತರಿಗೆ ತೊಂದರೆ ಕೊಟ್ಟಿದೆ, ಬೆರ್ಸಾಡಿದೆ. ದಯಮಾಡಿ ನಾವು ಏನು ಕೇಳ್ತಿದ್ವಿ ಅಂದರೆ ನಮ್ಮ ಸರ್ಕಾರ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆನೆನ ಬೇರೆ ಜಾಗಕ್ಕೆ ಸ್ಥಳಾಂತರ ಮಾಡಿ ಒಂದು ಕಡೆ, ಇಲ್ಲ ಅಂದರೆ ಇರೋ ಆನೆಗಳಿಗಾರ ಒಂದು ರೇಡಿಯೋ ಕಲರ್ ಹಾಕಿದ್ರೆ ಆನೆ ಎಲ್ಲಿದೆ ಅನ್ನೋ ಮಾಹಿತಿ ಗೊತ್ತಾಗುತ್ತೆ. ಈಗ ಇಲ್ಲಿ ಬಂದಿದೆ, ಮಧ್ಯಾಹ್ನ ಬಂದು ಇದನ್ನೆಲ್ಲ ಬೆರ್ಸಾಡಿ ತೊಂದರೆ ಕೊಟ್ಟಿದೆ. ಈ ಮಾಹಿತಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಗೊತ್ತಿಲ್ಲ, ಆನೆ ಎಲ್ಲಿದೆ ಅಂತಲೂ ಜನಗಳಿಗೂ ಗೊತ್ತಿಲ್ಲ. ಹಾಗಾಗಿ ದಯಮಾಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಆನೆಗಳನ್ನ ಸ್ಥಳಾಂತರ ಮಾಡಿ, ಇಲ್ಲ ಇರೋ ಎಲ್ಲ ಆನೆಗಳಿಗೂ ಒಂದು ರೇಡಿಯೋ ಕಲರ್ ಹಾಕ್ಬಿಡಿ. ಆ ಆನೆ ಎಲ್ಲಿದೆ ಏನೇನು ಅನ್ನೋದು ಸರಿಯಾದ ಮಾಹಿತಿ ತಿಳಿದಿದೆ. ಆವಾಗ ರೈತರು ಬೆಳೆನೂ ಉಳಿಸ್ಕೊಳಕ್ಕೆ ಒಂದು ಅನುಕೂಲ ಆಗುತ್ತೆ, ಅವರು ಅವ್ರ ಜೀವನ ಉಳಿಸ್ಕೊಳಕ್ಕೆ ಸಹಕಾರ ಆಗುತ್ತೆ. ಉಳ್ತಾ ಇರ್ಬೇಕಾದ್ರೆ ಕಣ್ಣಿ ಕಾಣಿಸ್ಕೊಂಡು ಗದ್ದೆ ಒಳಗೆ ನಟ್ಕ ಬರ್ತಾ ಇದ್ದು, ಬರ್ಬೇಕಾದ್ರೆ ಆನೆ ಆನೆ ಅಂತೇಳಿ ಎಲ್ಲ ಬಿದ್ದು ಒಂದೇ ಕಡೆ ಓಡೇ ಆಗ್ಬಿಟ್ಟು ಎಲ್ಲ ಕೈ ಕಾಲಾಗ ಎಲ್ಲ ನೋಡಿ ಗದ್ದೆ ಒಳಗೆಲ್ಲ ಓಡಿಬಿಟ್ಟು ಅಲ್ಲಿ ಆ ಕಡೆ ಈ ಕಡೆ ಅಂತೇಳಿ ಒಬ್ರಿಗೆ ಏಟಾಗಿದೆ. ಎಲ್ಲ ತಗೊಂಡೋಗಿ ಮನೆಗೆ ಬಿಟ್ಟು ಬಂದಿದ್ದೀವಿ. ಮನೆಗೆ ಬಿಟ್ಟು ಬಂದು ಆವಾಗ ನನಗೂ ಸಹ ಏಟಾಗಿದೆ, ನಾನು ಹೊತ್ತು ಓಡಾಡ್ಬಿಟ್ಟೆ ಮೇಲೆ. ಇವರು ಕೂಡ ಕುಯ್ತಾ ಇದ್ರು. ಫೋನ್ ಮಾಡ ಇಲ್ಲಿ ಈಗ ಗದ್ದೆನ ಹಂಗೆ ಸಿಗಲ್ಲ ಅಲ್ಲಿ ಅಲ್ಲಿ ಲದ್ದಿಗಿದ್ದೆಲ್ಲ ಬಿದ್ದು ಅವ್ರು ಎಲ್ಲೇ ಹೋದ್ರು 6 ಗಂಟೆಗೆ ಬರ್ತಾರಲ್ಲ, ನಿಮ್ಗೆ 6 ಗಂಟೆ ಹೊತ್ತಿಗೆ ಅವ್ರು ತಗೋಬೋದಲ್ಲ. ನಾವು ಮಾತಾಡ್ತೀನಿ. ಇಲ್ಲಿ ಸರ್ ಏನು ಮೇಜರ್ ರೇಟ್ ಆಗಿದೆ ಅಂದ್ರೆ ಹಾಸ್ಪಿಟಲ್ ಕರ್ಕೊಂಡು ಹೇಳಿ ಕರ್ಕೊಂಡು ಹೋಗ್ತೀವಿ. ಈಗೇನೋ ಹಾಸ್ಪಿಟ್ಲ್ ಕರ್ಕೋಗ್ತೀರಾ, ಈಗೇನೋ ನೀವು ಇದ್ದೀರಿ. ಸಂಜೆ ಏನು ರಾತ್ರಿ ಏನು ಬೆಳಿಗ್ಗೆ ಏನು ಇದನ್ನು ನಾವು ತಗೊಂಡೋಗಿ ಮನೆ ಹೋಗಿ ಇದನ್ನು ತೆಗಿಯೋದು ಹೇಗೆ, ಇದಕ್ಕೆ ಏನು ಮಾಡ್ತೀರಾ? ಏನು ಮಾಡ್ತೀವಿ ಅಂದ್ರೆ ಅಣ್ಣ, ಸಂಜೆ ಬಂದಾಗ ನೀವು ಒಂದು ಕಂಪ್ಲೇಂಟ್ ಹಾಕಿ ಕಂಟ್ರೋಲ್ ರೂಮ್ ನಂಬರ್ ತಗೊಳ್ಳಿ, ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿ, ಏನಾರು ಇದ್ರೆ ನಮಗೆ ಮೆಸೇಜ್ ಕೊಡ್ತಾರೆ, ನಾವು ಬರ್ತೀವಿ. ಸರ್ ಹಂಗೆ ಕಂಟ್ರೋಲ್ ರೂಮಿಗೆ ಮೆಸೇಜ್ ಹಾಕಕ್ಕೆ ಹೇಳ್ತೀನಿ. ನನ್ನಲ್ಲಿ ಇಡೀ ಹೊರೆ ಕಟ್ಟಿರೋ ಎಲ್ಟಾಕ್ರಿ ಹೊರೆ ಎಲ್ಲ ಗೂರಲ್ಲಿ ಗುಂಜಾಡು ಹೋಗಿದ್ದಾವೆ. ಅಷ್ಟೊಂದಲ್ಲಿ ಬಂದು ಯಾರು ನೋಡೋಕೆ ಹೋಗಲ್ಲ, ನೋಡೋಕ್ಕಾಗತ್ತಾ? ಅಷ್ಟೊಂದಲ್ಲಿ ಬಂದು ಎಲ್ಲೋ ಇರೋ ಆನೆ ಬಿಟ್ಬಿಟ್ಟು ನಾವು ಬಂದು ಸರ್. ಈಗ ನೋಡಿ, ಒಂದು ಉದಾಹರಣೆ ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಈಗ ಬ್ಯಾಚ್ಗಳೆಲ್ಲ ಹಿರಿಗರ್ಜೆ ಹತ್ರ ಇದೆ. ಒಂದು ಬ್ಯಾಚು ಟೊಮೊಟೊ ಸೊಬ್ರ ಕಾಡಲ್ಲಿದೆ ಕಡೆಗರ್ಜೆಲಿ, ಇನ್ನೊಂದು ಬ್ಯಾಚು ಇವ್ರದ್ದು ಮಲ್ಲೇಶ್ಗೌಡರ ತೋಟದಲ್ಲಿದೆ. ಸೊ ಈ ತಿಂಗಳು ಏನಾಗಿದೆ, ಬೆಳಗಿಂದ ಎಗ್ರಹಳ್ಳಿಲಿ 4 ಸರಿ ಟರ್ನ್ ಮಾಡಿದೆ ರೋಡ್ನ, ಆಯ್ತಾ? ಇವಾಗಲೂ ಕೂಡ ನಾವು ಅಲ್ಲಿ ಆ ಹೆಜ್ಜೆ ಮೇಲೆ ಇರಬೇಕಾದ್ರೆ ಈ ಕಡೆಯಿಂದ ಬಳಸಿ ಈ ಕಡೆ ಬಂದಿದೆ.